ಇವಳು ಯಾವ ಮದ್ವೆನೂ ಬಿಡೋದಿಲ್ಲ, ಯಾವ ಕರ್ನಾರೇನು ಬಿಡೋದಿಲ್ಲ ಕಣವ. ದೇವ್ರೆ ಫಸ್ಟ್ ನಿಂತಿರ್ತಾಳೆ. ಇವಳಿಗೆ ಏನೋ ಬಂದಿದೆ ಫ್ರೆಂಡ್ಸ್, ಯಾವಾಗ್ಲೂ ಬರೀ ಫೋನ್ ತಗೊಂಡು ವಿಡಿಯೋನೇ ಮಾಡ್ತಿರ್ತಾಳೆ. ನನ್ಗೂ ಅವಳಿಗೂ ತುಂಬಾ ಆಗ್ತಿಲ್ಲ ಫ್ರೆಂಡ್ಸ್. ತುಂಬಾ ನೋಡಿ ಹೆಂಗ್ ವಿಡಿಯೋದಲ್ಲಿ ಡುಮ್ ಕಾಣಿಸ್ತಾ. ಇದು ಯಾಕೆ ನಮ್ಮ ಅಜ್ಜಿ ಪಾರ್ಕ್ ಅಂತೀವಿ ಅಂತಂದರೆ, ನಮ್ಮ ಅಜ್ಜಿ ಜಾಸ್ತಿ ಇಲ್ಲೇ ಇರುತ್ತೆ. ಅಂದರೆ ದಿನ ಎಲ್ಲ ತಗೊಂಡು ಹೋಗ್ತಿದ್ದಾಳೆ. ಇವಾಗ ಆಂಟಿ ಅವ್ರ ಮನೆ ಕಾಲಿಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಹಂಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅಂತಂದರೆ ನಮ್ಮ ಅಕ್ಕ ಅವ್ರು ಏನೋ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೇ ಡೈಲಿ ವ್ಲಾಗ್ ಥರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ನನ್ನ ವೀಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದು ವೀಡಿಯೋ ಕಟ್ಟಾಯಿತು. ಇವಾಗ ಹೊಲ್ದ ಹತ್ರ ಹೋಗ್ತಿದ್ದೆ. ಯಾಕೆಂದರೆ ನಮ್ಮ ಅಕ್ಕ ಇದ್ದಾಳೆ ಅಲ್ಲಿ. ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಇದು ನಮ್ಮ ಮನೆಯ ಶುಂಠಿ ಹಾಕಿರೋದು. ಗೈಸ್ ಇಲ್ಲಿ ಔಷಧಿ ಹೊಡಿತಾ ಇದ್ದಾರೆ. ನಮ್ಮ ಅಕ್ಕನೂ ಇಲ್ಲೇ ಬೆಳಗ್ಗೆ ತಿಂಡಿ ತಿನ್ಕೊಬಂದು ಇಷ್ಟೊತ್ತವರೆಗೂ ಇಲ್ಲೇ ಅವಳು ಔಷಧಿ ಹೊಡಿತಾ ಇದ್ಲು. ಅಂದರೆ ಶುಂಠಿಗೆ ಯಾವಾಗಲೂ ನಮ್ಮಮ್ಮ ಮತ್ತು ನಮ್ಮ ಅಪ್ಪನೇ ಔಷಧಿ ಹೊಡಿತಾ ಇಲ್ಲಿ. ಇವಾಗ ತಾನೇ ಕ್ಯಾನೇನೋ ಚಾರ್ಜ್ ಇಲ್ಲ ಅಂದ್ಬಿಟ್ಟು ಚಾರ್ಜ್ ಹಾಕೋಣ ಅಂತ ನಾನು ಇಲ್ಲಿಗೆ ಬಂದೆ. ಅವಳು ಮನೆಗೆ ಹೋದ್ಲು. ಏನು ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಇದು ನಮ್ಮ ಅಜ್ಜಿ ಪಾರ್ಕ್. ಕಾಫಿ ಗಿಡ, ಸೇವಂತಿಗೆ ಹೂವು, ಪಪ್ಪಾಯ, ನಮ್ಮಮ್ಮ ಬರ್ತೀವಿ. ಇದು ಅಡಿಕೆ ಗಿಡಗಳು. ಹಾಲಿಲ್ಲ ಅಂದೆ ತಾನೇ ಬೆಳಗ್ಗೆ. ಇಡ್ತೀನಿ. ಇದು ದಾಸವಾಳ. ಕರೆಂಟು ಹೋಗೋದು ಬರೋದು ಮಾಡ್ತೈತೆ. ಇದು ಯಾಕೆ ನಮ್ಮ ಅಜ್ಜಿ ಪಾರ್ಕ್ ಅಂತೀವಿ ಅಂತಂದರೆ, ನಮ್ಮ ಅಜ್ಜಿ ಜಾಸ್ತಿ ಇಲ್ಲೇ ಇರುತ್ತೆ. ಅಂದರೆ ದಿನ ಎಲ್ಲ ಇಲ್ಲೇ ಇರುತ್ತೆ ಇಷ್ಟು ಜಾಗದೊಳಗಡೆ. ಅದಕ್ಕೇ ಸುಮ್ಮನೆ ನಮ್ಮ ಅಜ್ಜಿ ಪಾರ್ಕ್ ಅಂತ ರೇಗಿಸ್ತೀವಿ ನಾವು. ಇನ್ನೊಂದು ನನ್ನ ಫೇವ್ರೆಟ್ ಗಿಡ ಇದೆ, ತೋರಿಸ್ತೀನಿ ರೀ. ಇದು ಎಲೆಹಂಬು. ಎಲೆಹಂಬು ಅಂದರೆ ನಂಗೆ ತುಂಬಾ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೆ. ಏನು ಕುಯ್ಕೊಂಡು ಹೋಗೋರೇನು?
ತಗೊಂಡು ಹೋಗ್ತಿದ್ದಾಳೆ ಇವಾಗ ಆಂಟಿ ಅವ್ರ ಮನೆ ಕಾಲಿಟ್ಟಿನೇ ಇಡ್ಬೇಕಂತೆ ಕಾಲಿಟ್ಟಿ ಹೋಗೇ ಇಲ್ಲ ಯಾರು ಇವಾಗ ನಮ್ಮ ಅಕ್ಕ ಹೋದ್ಲು ಮತ್ತು ಟೀ ಇಟ್ಕೊಬನ್ನಿ ಅಂತ ಅಂದರು ಅದಕ್ಕೇ ಟೀ ಮಾಡ್ತಾ ಇತ್ತು ಟೀ ಮಾಡಿ ನಾನು ಊಟ ಮಾಡಿ ಇನ್ನೂ ಊಟ ಮಾಡಿ ಸಾಂಬಾರು ಮೊಟ್ಟೆ ಊಟ ಮಾಡಿ ಅವ್ರಿಗಲ್ಲಿ ಟೀ ಕೊಡೋಕ್ಕೆ ಹೋಗಬೇಕು ಅವ್ರ ಊಟ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ತೀನಿ ನನಗೆ ಯೂಟ್ಯೂಬಲ್ಲಿ ಯಾರೋ ಕಮೆಂಟ್ ಮಾಡಿದ್ದಾರೆ ಅಂತಂದರೆ ನೀವು ಪ್ರೆಗ್ನೆಂಟ್ ಅಲ್ವಾ ನಿಮಗೇನೂ ಸಿಮ್ಟಮ್ಸ್ ಇಲ್ವಾ ಅಂತ ಕಮೆಂಟ್ ಮಾಡಿದರು ನನಗೆ ಖಂಡಿತವಾಗ್ಲೂ ಇದೆ ನನಗೂ ಫಸ್ಟು ವಾಮಿಟ್ ಆಗ್ತಿತ್ತು ಅಂದರೆ 2.5 ಮಂತ್ ಮೇಲೆ ಜಾಸ್ತಿ ವಾಮಿಟ್ ಆಗ್ತಿತ್ತು ಇವಾಗಲೂ ಕೂಡ ಕೆಲವೊಂದು ಸಲ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ವಾಮಿಂಟು ಸುಸ್ತೆಲ್ಲ ಜಾಸ್ತಿನೇ ಆಗ್ತಿತ್ತು ಬಟ್ ಅಂದರೆ ಎದ್ದೇಳೋಕ್ಕೆ ಆಗಲ್ಲ ಅನ್ನೋ ಥರ ಅಷ್ಟು ಎದ್ದು ಓಡಾಡೋಕ್ಕೆ ಆಗಲ್ಲ ಅನ್ನೋಷ್ಟೇನು ಅಷ್ಟೊಂದೆಲ್ಲ ಏನು ಸುಸ್ತಾಗ್ತಿರ್ಲಿಲ್ಲ ಬಟ್ ಆ್ಯಕ್ಟಿವ್ ಆಗಿರ್ತಿದ್ದೆ ಮತ್ತು ಮನೆ ಕೆಲಸ ಎಲ್ಲ ಮಾಡ್ತಿದ್ದೆ ಇವಾಗಲೂ ಕೂಡ ಎಲ್ಲ ಕೆಲಸನೂ ಮಾಡ್ತೀನಿ ನಲ್ಲಿ ನನ್ನ ಪುಣ್ಯಕ್ಕೆ ಆ ಥರ ಏನು ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ ನೋಡೋಣ ಮುಂದೆ ಇವಾಗ ಟೀ ಮಾಡಾಯಿತು ಹೋಗ್ತೀನಿ ಹೊಲ್ದ ಹತ್ರ ಹೋಗ್ಬಿಟ್ಟು ನಮ್ಮ ಅಕ್ಕನ ತೋರಿಸ್ತೀನಿ ನಮ್ಮಜ್ಜಿ ಏನೇನಾದರೂ ಮಾಡ್ತಾನೇ ಇರುತ್ತೆ ಗೈಸ್ ಇಲ್ಲಿ ಔಷಧಿ ಹೊಡಿತಾಳೆ ಇರಿ ಒಂದು ನಿಮಿಷ ಅದೇ ಕರೆಕ್ಟಾಗಿ ಕಾಣಿಸಲ್ಲ ಇನ್ನು ಇದೊಂದು ಅದ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇದು ಕೊಡಿಬೇಕು ಅಂಜು ಬಾಯಲ್ಲಿ ಇಲ್ಲಿ ಹಾಕಬಾರ್ದಂಗ ಕೈ ಹಾಕಬಾರ್ದು ಆದ್ರೆ ಯಾಣೊಳಗೆ ಹೋಗ್ತಾರೆ ನೋಡ್ಕೊಂಡ್ ಪತ್ರಿಕೆ ನೋಡಿ ನಾನು ಈ ಸಂಗೀತನ ಕೇಳ್ತೀನಿ ಇವಳು ಯಾವ ಮದ್ವೆನೂ ಬಿಡೋದಿಲ್ಲ ಯಾವ ಕರ್ನಾರೇನು ಬಿಡೋದಿಲ್ಲ ಕಣವ ದೇವ್ರೆ ಫಸ್ಟ್ ನಿಂತಿರ್ತಾಳೆ ಅಲ್ಲ ಸಂಗೀತನ ಕೇಳ್ತೀನಿ ಮದ್ವೆ ಕರ್ನಾರ ಒಟ್ಟಿಗೆ ಇವಾಗ ಹೊಲ್ದ ಹತ್ರದಿಂದ ಬಂದೆ ಸ್ವಲ್ಪ ಹೊತ್ತು ಮಲ್ಕೋಬೇಕು ನಿದ್ದೆ ಬರ್ತಿತ್ತು ಅದಕ್ಕೇ ಬಂದೆ ಮಲಗಿದ್ದು ಎದ್ದು ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್ ಟೈಮು 5 ಗಂಟೆ ಆಗಿದೆ ಮಲ್ಕೊಳ್ಳೇ ಇಲ್ಲ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದರು ಏನೇನೋ ಮಾತಾಡ್ತಾ ಕೂತಿದ್ವಿ ಅದಕ್ಕೆ ನಿದ್ದೆ ಮಾಡಲಿಲ್ಲ ಇವಾಗ ಮತ್ತೆ ಸ್ವಲ್ಪ ಔಷಧಿ ಹೊಡೆಯೋದಿತ್ತು ಅಂತ ಬಂದಳು ನಾನು ಹಂಗೆ ಅವ್ಳ ಜೊತೆ ಬಂದೆ ನಿದ್ದೆ ಬರ್ತಾವೆ ಬಟ್ ಟೈಮ್ ಆಯಿತು ಮತ್ತು ಎಲ್ಲರೂ ಹೇಗಿದ್ದೀರಾ ಇನ್ನೇನು ಸಮಾಚಾರ ಜಾಸ್ತಿ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನನಗೆ ಗೊತ್ತಿಲ್ಲ ಇವತ್ತೇ ಏನೋ ವೀಡಿಯೋ ಮಾಡಬೇಕು ಅಂತೇನು ಪ್ಲಾನೇನು ಇರಲಿಲ್ಲ ಬಟ್ ಸುಮ್ಮನೆ ಹಾಗೆ ಇದ್ವಲ್ಲ ಮನೇಲಿ ಎಲ್ಲರೂ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಆ ಥರ ವೀಡಿಯೋ ಮಾಡ್ತೀನಿ ನೋಡಿ ಗೈಸ್ ಬರ್ತಾಳೆ ನೋಡಿ ಗೈಸ್ ಇಲ್ಲಿ ಆದಷ್ಟು ನ್ಯಾಚುರಲ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಯಾಕೆಂದರೆ ಇವಾಗ ಸ್ವಲ್ಪ ಬೇರೆ ಥರ ಎಲ್ಲ ವಿಡಿಯೋ ಮಾಡಿದ್ರೆ ಅಂದರೆ ಸ್ವಲ್ಪ ಬಿಲ್ಡಪ್ ಅಂತ ಅನಿಸುತ್ತೆ ನನಗೇನೆ ಅದಕ್ಕೆ ನಾನು ಹೆಂಗಿದೆ ಹಾಗೇ ನ್ಯಾಚುರಲ್ ಆಗೇ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅದೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ನಮ್ಮ ಅಕ್ಕ ಇವಾಗ ಮತ್ತೆ ಮನೆಗೆ ಹೋದ್ಲು ದಿನೋ ತರೋಕ್ಕೆ ಇನ್ನೂ ಬಂದಿಲ್ಲ ಮತ್ತು ಎಲ್ಲರೂ ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತ ಕೇಳಿದರೆ ಅವರು ಊರಲ್ಲಿದ್ದಾರೆ
ಅವರು ಬೆಂಗಳೂರಿಗೆ ಹೋಗ್ತಾರೆ, ಅಂದರೆ ಇನ್ನೂ ಒಂದು 4-5 ಡೇಸ್ ಲೇಟೇನೆ ಬೆಂಗಳೂರಿಗೆ ಹೋಗೋದು. ನಾನೇನು ಸದ್ಯಕ್ಕೆ ಬೆಂಗಳೂರಿಗೆಲ್ಲ ಏನು ಹೋಗಲ್ಲ, ಇಲ್ಲೇ ಊರಲ್ಲೇ ಇರ್ತೀನಿ. ಅವರು ಬಂದಮೇಲೆ ನಮ್ಮ ಹಸ್ಬೆಂಡ್ ಬಂದಮೇಲೆ ತೋರಿಸ್ತೀನಿ. ಅವಳಿಗೆ ಹೇಳ್ದೆ ತಗೋಬಾ ಅಂತ, ತಗೊಂಡೇ ಬಂದಿಲ್ಲ, ಹಂಗೆ ಬಂದವಳೆ. ಸಂಜೆ ನಮ್ಮನೆ ಏನು ವಡೆ ಮಾಡಬೇಕು. ನಮ್ಮಮ್ಮ ಈ ಜೋಳದ ಕಡ್ಡಿ ಕಟ್ ಮಾಡ್ತಿದ್ದಾರೆ. ಏನೋ ಅಡಿಕೆ ಸೊಸಿ ಎಲ್ಲಿ ಕಾಯಿ ಬಿದ್ದಿಲ್ವಮ್ಮ ಇದ್ರೊಳಗೆ ಎಲ್ಲುವ? ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ತೋರಿಸ್ತೀನಿ ರೀ, ಒಂದು ನಿಮಿಷ. ಇವಾಗಲೇ ಇಲ್ಲಿಗೆ ಬರ್ತಿರೋದು, ಮನೆ ಬಿಟ್ಟು ಎಲ್ಲಿಗೂ ಬರಲ್ಲ. ಮನೆ ಹಿಂದೆ ಇರೋದು ಇದು. ಅದೇ ಈ ಥರ ನೆನಪಾದಾಗ ಬರ್ತೀನಿ ಅಷ್ಟೆ. ಹಿಂಗೆ ತಿರುಗ್ತಾಳೆ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಕೀ ಸಿಗಿಸ್ಕೊಳ್ಳೋದು. ಹಾಯ್ ಮಾಡು ಫ್ರೆಂಡ್ಸ್. ಇವಳಿಗೆ ಏನೋ ಬಂದಿದೆ ಫ್ರೆಂಡ್ಸ್, ಯಾವಾಗಲೂ ಬರೀ ಫೋನ್ ತಗೊಂಡು ವಿಡಿಯೋನೇ ಮಾಡ್ತಿರ್ತಾಳೆ. ನನಗೂ ಅವಳಿಗೂ ತುಂಬಾ ಆಗ್ತಿಲ್ಲ ಫ್ರೆಂಡ್ಸ್. ತುಂಬಾ ನೋಡಿ ಹೆಂಗ್ ವಿಡಿಯೋದಲ್ಲಿ ಡುಮ್ ಕಾಣಿಸ್ತಾವಳಲ್ವಾ. ಜಾಸ್ತಿ ಊಟ ಮಾಡ್ಬಿಟ್ಲು ಗೈಸ್ ರಾತ್ರಿ. ಬೇಗ ನೋಡಿ ಗೈಸ್, ಇಲ್ಲೊಂದು ಕಪ್ಪಿ ಬರ್ತೈತೆ ನೋಡಿ, ನಮ್ಮನೆ ಕಪ್ಪಿ. ನೋಡಿ ಗೈಸ್, ನಮ್ಮನೆ ಕಪ್ಪಿ ನೋಡಿ. ಇದು ನಮ್ಮೂರ್ ಸೊಪ್ಪು, ಟೇಸ್ಟ್ ನೋಡಿ ಸಿಹಿಯಾಗಿರ್ತದೆ. ನೋಡಿ ಫ್ರೆಂಡ್ಸ್, ನೀವು ಮಾಡ್ತೀರಾ? ಇವಾಗ ಮನೆಗೆ ಬಂದೆ, ಸ್ವಲ್ಪ ಕೆಲಸ ಇದೆ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಯಾವುದೇ ಒಂದು ವಿಡಿಯೋನ ಹಾಕಿದ್ರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಚಂದನ ಗೌಡ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು.